ಚಾಣಕ್ಯ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತನ ಯರಗೊಪ್ಪ. ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಳವಾಡ ಗ್ರಾಮದಲ್ಲಿ ರೈತರು ಬೆಳೆದ ಗೋವಿನ ಜೋಳದ ಗುಂಪಿಗೆ ವಿದ್ಯುತ್ ಸ್ಪರ್ಶದಿಂದ ಬೆಂಕಿಗೆ ಆಹುತಿಯಾಗಿ ಅವಘಡ ಸಂಭವಿಸಿ ಲಕ್ಷಾಂತರ ರೂಪಾಯಿ ರೈತರಿಗೆ ನಷ್ಟ ಆದಂತ ಸಂಗತಿಯಲ್ಲಿ ತತ್ಕ್ಷಣವಾಗಿ ಅಗ್ನಿಶಾಮಕ ದಳ ಬಂದು ಆ ಒಂದು ಏನೋ ಗುಂಪಿಗೆ ಉರಿ ಹತ್ತಿದೆಯಲ್ಲ ಗೋವಿನ ಜೋಳನ ತತ್ಕ್ಷಣ ಆರಿಸುವುದರಲ್ಲಿ ಅಗ್ನಿಶಾಮಕದ ತಂಡ ಯಶಸ್ವಿಯಾಗಿದೆ. ಹೆಂಗಾದ್ರಿ ಅಕ್ಕರದು ನಾವು ಮನ್ಯಾಗ ಅದೇವ್ರಿ. ಅದು ಏನು ಕರೆಂಟ್ ಅರ್ಥ ಆಗಿ ಏನು ಇದು ಉರಿ ಹತ್ತೈತ್ರಿ, ನಮಗೆ ಗೊತ್ತಾಯಿಲ್ರಿ. ಎಷ್ಟಕ್ಕೊಂದು 20 ಗಾಡಿ ತೆನಿಗೆ ಸುಟ್ಟತ್ ನೋಡ್ರಿ. ನಾವು ಯಾರಿಗೇನು ಕೇಳೋದು ಯಾರಿಗೇನು ಹೇಳ್ಬೇಕ್ರಿ. ಧೈರ್ಯ ಮಾಡ್ಕೊರಿ, ಏನು ಮಾಡೋಕ್ಕಾಗಂಗಿಲ್ಲ. ಎಷ್ಟು ಮಾಡ್ಬೇಕ್ರಿ ಧೈರ್ಯ? ಭೂಮಿ ಹಾಕಿದ್ದು ಒಮ್ಮೆ ಹಾಕಿ ಹಳ್ಳಕ್ಕೆ ಹೋತ್ರಿ, ಮತ್ತೆ ಒಮ್ಮೆ ಹಾಕಿದ್ವಿ, ಮತ್ತೆ ಹಿಂಗಾದ್ರಿ ಏನು ಯಾರು ಎಷ್ಟು ಉದ್ದಾರ ಆಗ್ಬೇಕ್ರಿ? ರೈತರು ಉದ್ದಾರ ಆಗಂದ್ರೆ ಏನು ಉದ್ದಾರ ಆಗ್ಬೇಕ್ರಿ? 2-3 ಕೂರಿಗೆ ಹೊಲದ್ದು ಮಾಲ್ ನೋಡ್ರಿ ಅಂತ ಹೇಳಕ್ಕನಾಗೈತೆ. ನಮಸ್ಕಾರ ರೀ. ನಮ್ಮದು ಈಗಿನ್ನದ ಒಂದು ತಾಸಿನಿಂದ ನಾವು ಮನೆಯಾಗಿದ್ದೀವಿ. ನಮ್ಮ ಗೊಂಜಾಳ ತೆನಿ ಅಲ್ಲಿ ಶಾರ್ಟ್ ಸರ್ಕ್ಯುಲೇಟ್ಲಿಂದ ಒಂದು 20 ತೆನಿ 20 ಟ್ರ್ಯಾಕ್ಟರ್ ತೆನಿ ಇದ್ದವು. ಅದಕ್ಕೆ ಬೆಂಕಿ ಎತ್ತಿ ಆ KEB ನಿರ್ಲಕ್ಷ್ಯದಲ್ಲಿದ್ದಾನ ಈ ಥರ ಆಗೈತಿ. ಅದಕ್ಕೆ ಮತ್ತು ಮೇಲತ್ತಿ ನಾವು ಫೈರ್ ಇಂಜಿನಿಗೆ ಫೋನ್ ಹಚ್ಚಿದ್ರೆ ಅವರು 1 ತಾಸು ಆಗಿಂದ ಬಂದಿಂದ ಅಷ್ಟು ಸರ್ವನಾಶ ಆಗಿಬಿಟ್ಟೈತಿ. ನಮ್ಗೆ ಯಾರನ್ನ ಕೇಳ್ಬೇಕು ಯಾರನ್ನ ಹೇಳ್ಬೇಕು ಅನ್ನೋದು ತಿಳಿದಾಗೈತಿ. ನೀವೇ ಅದಕ್ಕೊಂದು ದಾರಿ ತೋರಿಸ್ಬೇಕಂತೇಳಿ ಕೈ ಮುಗಿದು. ನಮಸ್ತೆ. ನಾವು ಗದಗ ಡಿಸ್ಟಿಕ್ ರೋಣ ತಾಲೂಕು ಮಾಳವಾಡ ಗ್ರಾಮದಿಂದ ನಮ್ಮೂರಲ್ಲಿ ಇವತ್ತು 12 ಗಂಟೆಗೆ ಒಂದು 20 ಟ್ರ್ಯಾಕ್ಟ್ರ್ ಗೊಂಜಾಳ ಮತ್ತು ಒಂದು ಇಷ್ಟು ಗೋಧಿ ಹುಲ್ಲು ಕಡ್ಲಿ ಗುಂಪಿ ಇವಕ್ಕೆಲ್ಲ KEB ಅವರ ನಿರ್ಲಕ್ಷ್ಯದಿಂದ ಶಾಕ್ ಶರುಟಾಗಿ ಎಲ್ಲ ಸುಟ್ಟು ಭಸ್ಮ ಆಗೈತೆ. ಅದರಲ್ಲಿ ದೇವರಾಜ ಅಂಗಿ ಏನ್ರಿ ದೇವರಾಜ ಯಲ್ಲಪ್ಪ ಅಂಗಿ ಇವರು ಸಿಕ್ಕಾಪಟ್ಟೆ ಇವ್ರದ್ದು ಗೊಂಜಾಳ ಹಾನಿ ಆಗೈತೆ. ಅದಕ್ಕೆ ಸರ್ಕಾರದಿಂದ ಇದಕ್ಕೆ ಏನಾರು ಪರಿಹಾರ ಕೊಡಿಸ್ಬೇಕಂತ ಈ ಎಲ್ಲ ಅವ್ರ ಮನ್ಯಾಗ ಎಲ್ಲರೂ ಅಳೋದ್ರಿಂದ ತುಂಬ ತೊಂದರೆ ಆಗೈತೆ. ರೈತರಿಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊತೀನಿ. ಚಾಣಕ್ಯನ ಛಲ ಜನರ ಪರ, ಸದಾ ಶುದ್ಧ ಸುದ್ದಿಗಳೊಂದಿಗೆ ನಿಮ್ಮ ಚಾಣಕ್ಯ ನ್ಯೂಸ್.